ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಬುರುಡೆ ಬಿಟ್ಟಿದ್ದ ಮಾಸ್ಕ್ ಮ್ಯಾನ್ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತಗಲಾಕೊಂಡಿದ್ದಾನೆ. ಆತನ ಒಂದೊಂದೇ ಕರ್ಮಕಾಂಡಗಳು ಈಗ ಪಟ್ಟ ಬಯಲಾಗ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿ ಚಿನ್ನಯ್ಯನ ಬಿ ಗ್ಯಾಂಗ್ ಲಾಕ್ ಮಾಡಿತ್ತು. ಧರ್ಮಸ್ಥಳದಲ್ಲಿ ಕೆಲಸ ತೊರೆದು ಚಿನ್ನಯ್ಯ ತಮಿಳುನಾಡಿನಲ್ಲಿದ್ದ. ಇನ್ನು ಸತ್ಯಮಂಗಲದ ಕೆಂಜನೂರು ಗ್ರಾಮದಲ್ಲಿ ಚಿನ್ನಯ್ಯ ವಾಸ ಇದ್ದ. ಆತ ಮಂಡ್ಯ ಮೂಲದವನಾದರೂ ಕೂಡ ತಮಿಳುನಾಡಿನಲ್ಲಿದ್ದ. 2 ಲಕ್ಷಕ್ಕೆ 10 ವರ್ಷ ಮನೆಯ ಲೀಸನ್ನು ಕೂಡ ಆ ಮಾಸ್ಕ್ ಮ್ಯಾನ್ ಪಡೆದಿದ್ದ. ತನ್ನ 2ನೇ ಪತ್ನಿ ಮಕ್ಕಳೊಂದಿಗೆ ವಾಸವಿದ್ದ ಚಿನ್ನಯ್ಯ, ಆತನಿಗೆ 2 ಹೆಂಡತಿದಿರು, 2ನೇ ಹೆಂಡತಿ ಮತ್ತು ಮಕ್ಕಳ ಜೊತೆಗೆ ಆ ಮನೆಯಲ್ಲಿದ್ದ. ಲೀಸ್ ಸಮಯ ಮುಗಿಲಿಕ್ಕೆ ಇನ್ನು 2 ವರ್ಷ ಬಾಕಿ ಇತ್ತು. ಅತ್ತ ಆ 2 ಲಕ್ಷ ಬಿಟ್ಟರೆ ಜೀವನಕ್ಕೆ ಬೇರೆ ಆದಾಯವೇ ಆತನಿಗೆ ಇರಲಿಲ್ಲ. ಈತನನ್ನು 2 ತಿಂಗಳ ಹಿಂದೆ ಕೆಲ ವಕೀಲರು ಕೂಡ ಸಂಪರ್ಕ ಮಾಡ್ತಾರೆ. ನೋಡಿ, SIT ತನಿಖೆಯನ್ನು ಒಂದೊಂದೇ ವಿಚಾರಗಳು ಈಗ ಬಯಲಾಗ್ತಾ ಇದ್ದಾವೆ. ಮತ್ತೆ 10 ವರ್ಷಕ್ಕೆ ಲೀಸ್ ಹಾಕಿಸ್ಲಿಕ್ಕೆ ಇನ್ನು 2 ಲಕ್ಷ ಕೊಡಬೇಕಾಗಿತ್ತು. ಇನ್ನುಳಿದ 2 ಲಕ್ಷ ಹಣಕ್ಕಾಗಿ ಬುರುಡೆ ಗ್ಯಾಂಗ್ ಬಳಿ ಈ ಮಾಸ್ಕ್ ಮ್ಯಾನ್, ಈ ಪಾತ್ರಧಾರಿ ಹಣ ಕೇಳಿದ್ದ. ಚಿನ್ನಯ್ಯಗೆ ಹಂತ ಹಂತವಾಗಿ ಸೂತ್ರಧಾರಿಗಳು ಹಣ ಕೊಟ್ಟಿದ್ರು. 2 ತಿಂಗಳಿನಿಂದ ಪತ್ನಿ ಮಲ್ಲಿಕಾ ಜೊತೆ ಸಂಪರ್ಕಕ್ಕೆ ಚಿನ್ನಯ್ಯ ಸಿಕ್ಕಿರಲಿಲ್ಲ. ಚಿನ್ನಯ್ಯನ ಬಂಧನದ ಬಳಿಕವೇ ಪತ್ನಿ ಮಲ್ಲಿಕಾಗೆ ತಿಳಿದಿತ್ತು ತನ್ನ ಗಂಡ ಲಾಕ್ ಆಗಿದ್ದಾನೆ SIT ಅಧಿಕಾರಿಗಳಿಗೆ ಅಂತ. ಪತ್ನಿ ಮಲ್ಲಿಕಳ ವಿಚಾರಣೆಯನ್ನು ಕೂಡ SIT ಅಧಿಕಾರಿಗಳು ಈಗ ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಒಂದು ಮೂಲಗಳ ಪ್ರಕಾರ ಈಗೇನೀಗ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನಲ್ಲ, ಈತನ ಪತ್ನಿ ಅಂದರೆ 2ನೇ ಪತ್ನಿ ಮಲ್ಲಿಕಾ ನಕ್ಸಲೈಟ್ ಸಂಪರ್ಕ ಇದೆ ಅನ್ನುವಂತಹ ಮಾಹಿತಿ ಕೂಡ SIT ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ನನಗೆ ಗೊತ್ತೇ ಇಲ್ಲ, ಇನ್ನೊಂದು ಕಡೆ ಅವರೇನು ಶವ ಹೂಳಿ ಇರೋದ್ರ ಬಗ್ಗೆ ನನಗೆ ಯಾವತ್ತೂ ಕೂಡ ಮನೇಲಿ ಬಂದು ಹೇಳೇ ಇಲ್ಲ ಅನ್ನುವಂಥ ಅಂಶವನ್ನು SIT ಅಧಿಕಾರಿಗಳ ಮುಂದೆ ಮಲ್ಲಿಕಾ ಹೇಳಿದಾಳೆ. ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಾವು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಟ್ಟಿದ್ದೀರಾ, ತಾವು ಕ್ರೈಸ್ತರಾಗಿದ್ದೀರಾ, ಕ್ರಿಶ್ಚಿಯನ್ಸ್ ಆಗಿದ್ದೀರಾ, ಮನೇಲಿ ಕ್ಯಾಲೆಂಡರ್ ಇಟ್ಕೊಂಡಿದ್ದೀರಾ, ಇದಕ್ಕೆ ಏನು ಹೇಳ್ತೀರಾ? ಅದು ಸುಳ್ಳು ಸರ್, ಅದು ನಿಜ ಇಲ್ಲ. ನಾವು ಏನು ದೇವ್ರು ನಾನು ಕೈ ಎತ್ತಿ ಮುಗಿದ್ಮೆ ಅದು ನಮಗೆ ಗೊತ್ತು, ಬರೋವ್ರಿಗೆಲ್ಲ ಏನೂ ಗೊತ್ತಿಲ್ಲ. ಅದು ನನ್ನ ಮನೇಲೇ ದೇವ್ರ ಫೋಟೋನೇ ನಾನು ಮಡಗಿದ್ದೀನಿ. ಆಮೇಲೆ ನಾನು ಕ್ರಿಸ್ತ ಸೇರಿದ್ದೀನಿ ಅಂತ ಹೇಳೋದು ಸುಳ್ಳಲ್ವಾ ಸರ್? ಅದೇ ಅದು ಆ ಕ್ಯಾಲೆಂಡರ್ನೇ ಹಿಡ್ಕೊಂಡು ಆ ಕ್ಯಾಲೆಂಡರ್ನೇ ತೋರಿಸಿದ್ದಾರೆ ಅವರು. ಇಲ್ಲ ಸರ್, ಅದು ನಾನು ತೆಗ್ದಾಕ್ಬಿಟ್ಟೆ ಸರ್. ಅದು ಅಲ್ಲಿ ಬಂದು ಮಂಜುನಾಥ ಸ್ವಾಮಿ ಅಂತ ಹೇಳ್ತಾರೆ ಸರ್, ಇಲ್ಲಿ ಕೂಡ ಬಂದು ಇದು ಈಶ್ವರ ಅಂತ ಹೇಳ್ತಾರೆ. ಮಂಜುನಾಥ ಸ್ವಾಮಿನ ಈಶ್ವರ ದೇವರು ಅಂತ ಹೇಳ್ತಾರೆ. ಅದೇ ಆ ದೇವರು ಈ ಶಿವನ್ ಅಂತ ಹೇಳ್ತಾರೆ. ಈ ಕಡೆ ಬನ್ನೇರಿಯಮ್ಮ ಮಂಜುನಾಥನೇ ನಾನು ಕೈ ಎತ್ತಿ ಮುಗಿಯೋದು ಸರ್. ಅಮ್ಮ, ಈಗ ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಾವು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಟ್ಟಿದ್ದೀರಾ, ತಾವು ಕ್ರೈಸ್ತರಾಗಿದ್ದೀರಾ, ಕ್ರಿಶ್ಚಿಯನ್ಸ್ ಆಗಿದ್ದೀರಾ, ಮನೇಲಿ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಶ್ರೀನಿವಾಸ್ ನಾಯ್ಕ, ಇಲ್ಲಿ ಭಾಳ ಮುಖ್ಯವಾಗಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ 2 ಹೆಂಡ್ತಿದಿರು, ಅದರಲ್ಲಿ ಮಲ್ಲಿಕಾ 2ನೇ ಹೆಂಡತಿ, ಜೊತೆಗೆ ಆಕೆ ಕನ್ವರ್ಟ್ ಆಗಿದ್ಲು, ನಕ್ಸಲೈಟ್ಗಳ ಜೊತೆ ಸಂಪರ್ಕ ಇತ್ತು ಅನ್ನುವಂತಹ ಅಂಶ ಒಂದು ಕಡೆ SIT ತನಿಖೆಯಿಂದನೇ ಗೊತ್ತಾಗ್ತಾ ಹೋಗ್ತದೆ. ಏನಿದೆ ಆಕೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಏನಿದು, ಈಗ ಚಿನ್ನಯ್ಯ ಮತ್ತೆ ಅವನ ಪತ್ನಿ ಧರ್ಮಸ್ಥಳದಿಂದ ಕಳೆದ 7-8 ವರ್ಷದಲ್ಲಿ ಏನು ಈ ಭಾಗಕ್ಕೆ ಬಂದಾಗ ತಮಿಳುನಾಡಿನ ಸತ್ಯಮಂಗಲದ ಕೆಂಜನೂರು ಗ್ರಾಮದಲ್ಲಿ ಇವರು ವಾಸವಾಗಿರ್ತಾರೆ. ಅಲ್ಲಿ ಒಂದು ಬಾಡಿಗೆ ಮನೆಗೆ ಫಸ್ಟ್ ಹೋಗ್ತಾರೆ. ಮತ್ತೆ ಅದಾದ ನಂತರ ಅವರು ಅದನ್ನ ಲೀಸಿಗೆ ಮಾಡ್ಕೊಳ್ತಾರೆ. ಅಂದ್ರೆ ಈಗ ಲೀಸು ಮುಗಿದು 8 ವರ್ಷ ಮುಗಿದಿದೆ, ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಆಗ 2 ಲಕ್ಷ ಹಣವನ್ನು ಕೊಟ್ಟು ಇವರು ಲೀಸ್ ಮಾಡ್ಕೊಂಡಿರ್ತಾರೆ. ಈಗ ಅದು ಲೀಸ್ ಮುಗಿದ್ರೆ ಮತ್ತೆ ರಿನಿವಲ್ಗೆ ಇನ್ನೂ 2 ಲಕ್ಷ ಬೇಕು ಅಂತಕ್ಕಂಥದ್ದು ಅವರ ಪತ್ನಿನೇ, 2ನೇ ಪತ್ನಿನೇ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವರು ಒಂದೊಂದು ಸತ್ಯವನ್ನು ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಅಲ್ಲಿ ಕೂಲಿ ದಾಲಿ ಮಾಡ್ಕೊಂಡು ಬಹಳ ಕಷ್ಟದಲ್ಲಿ ನಾವು ಜೀವನ ಸಾಗಿಸ್ತಾ ಇದೀವಿ, ಬಹಳ ತೊಂದರೆಯಲ್ಲಿ ಇದೀವಿ ನಾವು ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏಕಾಏಕಿ ಈಗ ಅವರು ಲೀಸ್ ಮುಗಿದ್ಮೇಲೆ 2 ಲಕ್ಷ ರೂಪಾಯಿ ಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 2 ಲಕ್ಷ ರೂಪಾಯಿನ ಬೇಕು ಅನ್ನೋ ವಿಚಾರದಲ್ಲಿ ಏನಾದ್ರು ಇವ್ರು ಈ ರೀತಿ ಒಂದು ಕೆಲಸಕ್ಕೆ ಕೈ ಹಾಕಿದ್ರ ಅಂತಕ್ಕಂಥದ್ದು ಇಲ್ಲಿ ಅನುಮಾನಗಳ ಉತ್ತವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅದಲ್ಲದೆ 2 ತಿಂಗಳಿಂದ ಈ 2ನೇ ಹೆಂಡತಿ ಒಂದು ಸಂಪರ್ಕ ಕೂಡ ಸಿಕ್ಕಿಲ್ಲ, ಮತ್ತೆ ಯಾವುದೇ ವಿಚಾರವನ್ನ ಈ ಹೆಂಡತಿ ಜೊತೆ ಹಂಚಿಕೊಂಡಿಲ್ಲ ಅಂತಕ್ಕಂಥದ್ದು. ಅಷ್ಟೇ ಆದ್ಮೇಲೆ SIT ಅವರು ಕೂಡ ಬಂದು ಏನು 2ನೇ ಹೆಂಡತಿ ಮಲ್ಲಿಕಾ ಇದ್ದಾರೆ ಅವ್ರನ್ನ ವಿಚಾರಣೆ ಮಾಡಿಕೊಂಡು ಅವರಿಂದನೂ ಮಾಹಿತಿ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅಕೌಂಟ್ನ ಏನು ಚೆಕ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವೆಲ್ಲ ನೋಡಿದ್ರೆ ಈ ಒಂದು ಗ್ಯಾಂಗ್ನ ಇದಕ್ಕೆ ಏನಾದ್ರು ಹಣಕ್ಕೋಸ್ಕರ ಹೋಗಿ ಈ ರೀತಿ ಒಂದು ಮಾಡಿದ್ರು ಅಂತಕ್ಕಂಥ ಅನುಮಾನಗಳು ಬಹಳ ಏರಳವಾಗಿ ಕೇಳಿ ಬರ್ತಾ ಇದೆ. ಧನ್ಯವಾದ ಶ್ರೀನಿವಾಸ್ ಅವರೇ.